ಮಾಡುತ್ತಾ ದರ್ಶನ್ ಜೊತೆಗಿದ್ದಂತಹ ನಟನಿಗೂ ಕೂಡ ಸಂಕಷ್ಟ ತಂದೊಡ್ಡುತ್ತಾ. ದರ್ಶನ್ ಜೊತೆಗಿದ್ದಂತಹ ನಟ ಚಿಕ್ಕಣ್ಣಗೂ ಸಂಕಷ್ಟ ಸಾಧ್ಯತೆ. ಚಿಕ್ಕಣ್ಣಗೆ ಮತ್ತೆ ಕಂಟಕ ಎದುರಾಗುತ್ತಾ? ನಟ ದರ್ಶನ್ ಜೊತೆ ಸಿನಿಮಾ ನೋಡಿದ್ದೇ ಕಂಟಕನ? ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆರೋಪಿಯಾಗಿರುವಂತಹ ದರ್ಶನ್, ಕೊಲೆ ಕೇಸ್ನಲ್ಲಿ ಸಾಕ್ಷಿಯಾಗಿರುವಂತಹ ನಟ ಚಿಕ್ಕಣ್ಣ, ಕೊಲೆ ಕೇಸ್ನಲ್ಲಿ ನಟ ಚಿಕ್ಕಣ್ಣ ವಿಚಾರಣೆ ಕೂಡ ಮಾಡಿದ್ರು ಪೊಲೀಸರು. ಇದೀಗ ಕೊಲೆ ಆರೋಪಿ ದರ್ಶನ್ ಜೊತೆಗೆ ಚಿಕ್ಕಣ್ಣ ಸಿನಿಮಾ ವೀಕ್ಷಣೆ ಕೂಡ ಮಾಡಿದ್ದಾರೆ. ಸಾಕ್ಷಿ ಮೇಲೆ ಪ್ರಭಾವ ಬೀರಿದ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದೀಗ ಈ ಹಿನ್ನೆಲೆಯಲ್ಲಿ ಸಂಕಷ್ಟ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೆ ವಿಚಾರಣೆಗೆ ಹೋಗ್ಬೇಕಾಗುತ್ತಾ ನಟ ಚಿಕ್ಕಣ್ಣ ಅನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಚಿಕ್ಕಣ್ಣ ದರ್ಶನ್ ಇಬ್ಬರಿಗೂ ಕೂಡ ಮತ್ತೆ ಸಂಕಷ್ಟ ಎದುರಾಗುತ್ತಾ? ಹಾಗಾದ್ರೆ ಕೊಲೆ ಆರೋಪಿ ಸಾಕ್ಷಿದಾರ ಒಟ್ಟಿಗೆ ಕಾಣಿಸಿಕೊಂಡು ಮಹಾ ಎಡವಟ್ಟೊಂದನ್ನ ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಕೂಡ ದರ್ಶನ್ ರವರನ್ನ ಭೇಟಿಯಾಗಿದ್ದು ನಟ ಚಿಕ್ಕಣ್ಣ. ಎಲ್ಲಿ? ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಟ ಚಿಕ್ಕಣ್ಣ ದರ್ಶನ್ ರವರನ್ನ ಭೇಟಿಯಾಗಿ ಮಾತುಕತೆ ಆಡ್ಕೊಂಡು ಬಂದಿದ್ರು. ಆ ಸಂದರ್ಭದಲ್ಲಿ ಮತ್ತೆ ಚಿಕ್ಕಣ್ಣನವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಕೂಡ ಹೇಳಲಾಗಿತ್ತು. ಸೊ ಹಾಗಾಗಿ ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಭೇಟಿಯಾಗುವಂಥದ್ದು ವಿಚಾರ ಏನಿದೆ ಅದು ನನಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಭೇಟಿಯಾಗಿದ್ದೇನೆ. ಸೊ ಹಾಗಾಗಿ ಪೊಲೀಸ್ ಅಧಿಕಾರಿಗಳು ನನ್ನ ನೋಟಿಸ್ ಕೊಟ್ಟಿದ್ರು. ಸೊ ಹೋಗಿದ್ದೆ, ಅವ್ರು ಕೇಳಿದಂತಹ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಟ್ಟೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಮತ್ತೆ ವಾಮನ ಸಿನಿಮಾ ವೀಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಚಿಕ್ಕಣ್ಣ ಜೊತೆ ದರ್ಶನ್ ಕಾಣಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಇಬ್ಬರಿಗೂ ಕೂಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾವುದೇ ಆರೋಪಿತ ವ್ಯಕ್ತಿ ಸಾಕ್ಷಿದಾರರನ್ನ ಮೀಟ್ ಮಾಡಿರೋದು ಬೇಲ್ ಕಂಡೀಷನ್ನ ಸ್ಪಷ್ಟ ಉಲ್ಲಂಘನೆ ಆಗಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಹಾಗಾದ್ರೆ ಏನಾಗಬಹುದು? ಪೊಲೀಸ್ ಅಧಿಕಾರಿಗಳು ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ಮನವಿ ಕೂಡ ಮಾಡ್ಕೊಳ್ಬಹುದು, ಅಂದ್ರೆ ಒಂದ್ ಕಡೆ ಪತ್ರವನ್ನ ಕೂಡ ಬರೀಬಹುದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂತಂದ್ರೆ ಪತ್ರ ಅಂದ್ರೆ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಸಿಗ್ತಾ ಇದೆ. ಕೊಲೆ ಆರೋಪಿ ಸಾಕ್ಷಿದಾರ ಒಟ್ಟಿಗೆ ಕಾಣಿಸ್ಕೊಂಡು ಮಹಾ ಎಡವಟ್ಟೊಂದನ್ನ ಮಾಡ್ಕೊಂಡಿದ್ದಾರೆ. ಆ ಒಂದು ಎಡವಟ್ಟು ದರ್ಶನ್ಗೆ ಮತ್ತೆ ಸಂಕಷ್ಟ ತರುತ್ತಾ ಅನ್ನುವಂತಹ ಪ್ರಶ್ನೆಗಳು. ನಟ ದರ್ಶನ್ ಜೊತೆ ಸಿನಿಮಾ ನೋಡಿದ್ದೇ ಕಂಟಕ ಆಗುತ್ತಾ ಚಿಕ್ಕಣ್ಣಗೆ ಅಂತ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್. ಸೊ ಹಾಗಾಗಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಿದ್ದಾರೆ ಚಿಕ್ಕಣ್ಣ. ಸೊ ನಟ ದರ್ಶನ್ ಸಿನಿಮಾ ವೀಕ್ಷಣೆ ಮಾಡಿದ್ದು ಮತ್ತೆ ಚರ್ಚೆಗೆ ಕೂಡ ಗ್ರಾಸ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಚಿಕ್ಕಣ್ಣ ಮೇಲೆ ದರ್ಶನ್ ಪ್ರಭಾವ ಬೀರ್ತಾ ಇದ್ದಾರಾ ಎಂಬ ಪ್ರಶ್ನೆ ಕೂಡ ಎದ್ದಿದೆ. ಬೆನ್ನು ನೋವಿನ ಕಾರಣ ನೀಡಿ ಕೋರ್ಟ್ ವಿಚಾರಣೆಗೆ ಗೈರಾಗಿದ್ರು ದರ್ಶನ್. ಚಿಕ್ಕಣ್ಣ ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆಗ್ಲೇ ನಾನು ಹೇಳಿದ್ನಲ್ಲ, ದರ್ಶನ್ ಅವರನ್ನ ಭೇಟಿ ಕೂಡ ಆಗಿದ್ರು. ಭೇಟಿಯಾದ ನಂತರ ಬಸವೇಶ್ವರ ನಗರದಲ್ಲಿರುವಂತಹ ಎಸಿಪಿ ಕಚೇರಿಗೆ ತೆರಳಿ ವಿಚಾರಣೆಯನ್ನ ಕೂಡ ಎದುರಿಸಿದ್ರು. ನಾನೊಬ್ಬ ಸಾಕ್ಷಿದಾರನಾಗಿ ಇದ್ಕೊಂಡು ಹೋಗಿ ದರ್ಶನ್ರನ್ನ ಮಾತನಾಡಿಸಿರೋದು ತಪ್ಪು, ಅದು ಗೊತ್ತಿರಲಿಲ್ಲ ನನಗೆ. ಸೊ ಹಾಗಾಗಿ ನಾನು ಪರಪ್ಪನ ಅಗ್ರಹಾರಕ್ಕೆ ಹೋಗಿ ದರ್ಶನ್ ಭೇಟಿ ಮಾಡಿ ಬಂದಿದ್ದಕ್ಕೆ ನೋಟಿಸನ್ನು ಕೊಟ್ಟಿದ್ರು ಅಂತ ಕೂಡ ಹೇಳಿದ್ರು. ಸೊ ನಟ ಚಿಕ್ಕಣ್ಣ ಅವರ ಹೇಳಿಕೆಯನ್ನ CRPC 164ರ ಅಡಿಯಲ್ಲಿ ನ್ಯಾಯಾಧೀಶರ ಎದುರು ಪೊಲೀಸರು ಕೂಡ ದಾಖಲು ಮಾಡಿಕೊಂಡಿದ್ರು. ಸೊ ಈಗ ಭೇಟಿಯಾಗಿರುವುದು ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗ್ತಾ ಇದೆ. ಇದರ ಜೊತೆಗೆ ಸಂಕಷ್ಟ ಎದುರಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೀಗ ಕಂಡು ಬರ್ತಾ ಇದೆ. ಪೊಲೀಸರಿಗೆ ಬೇಲ್ ಕ್ಯಾನ್ಸಲ್ ಮಾಡಿ ಅಂತ ಕೇಳೋದಕ್ಕೆ ಒಂದು ಅಸ್ತ್ರವನ್ನ ಇವರೇ ಕೊಟ್ಟು ಬಿಟ್ರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಸೊ ವಾಟ್ ನೆಕ್ಸ್ಟ್? ಏನಾಗಬಹುದು? ಕಾನೂನು ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ಳಬಹುದು? ಚಿಕ್ಕಣ್ಣ ಅವರಿಗೆ ಮತ್ತೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಹೇಳ್ತಾರಾ? ಇನ್ನು ದರ್ಶನ್ ರವರು ಕೂಡ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಸಿನಿಮಾ ಶೂಟಿಂಗು ಅದೇ ರೀತಿಯಾಗಿ ಫ್ಯಾಮಿಲಿ ಅಂತ ಹೇಳಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಸೊ ಈ ಸಂದರ್ಭದಲ್ಲಿ ನಿನ್ನೆ ಕೂಡ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ದರ್ಶನ್. ನಿನ್ನೆ ತಮ್ಮ ಆರೋಗ್ಯದ ನೆಪ ಹೇಳಿ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಬಟ್ ಆದರೆ ನಿನ್ನೆ ಸಂಜೆ 8 ಗಂಟೆಗೆ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ. ವಾಮನ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ. 3 ಗಂಟೆಗಳ ಕಾಲ ಕುಳಿತು ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ. ಸೊ ಹಾಗಾಗಿ
ಈಗ ದರ್ಶನ್ ಮೇಲೂ ಕೂಡ ಕಾನೂನು ರೀತಿಯಾಗಿ ತೊಡಕುಗಳಾಗುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಏನಾಗಬಹುದು ಅಂತ ರೇಣುಕಾಸ್ವಾಮಿ ಕೊಲೆ ನಡೆದ ದಿನ ದರ್ಶನ್ ಅವರ ಜೊತೆ ಚಿಕ್ಕಣ್ಣ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿತ್ತು. ಸೊ ಹಾಗಾಗಿ ಚಿಕ್ಕಣ್ಣ ಅವ್ರಿಗೂ ಕೂಡ ಸಂಕಷ್ಟ ಎದುರಾಗಿತ್ತು. ನೋಟಿಸ್ಗಳನ್ನ ಕೂಡ ಕೊಡಲಾಗಿತ್ತು. ನೋಟಿಸ್ ಕೊಟ್ಟ ಬೆನ್ನಲ್ಲೇ ಸ್ಟೋನಿ ಬ್ರೂಕ್ನಲ್ಲಿ ಏನೆಲ್ಲ ಆಯಿತು ಅನ್ನೋದರ ಕುರಿತು ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ಅದಾದ ಮೇಲೆ ಪರಪ್ಪನಗ್ರಹಾರಕ್ಕೆ ತೆರಳಿ ದರ್ಶನ್ರನ್ನ ಭೇಟಿಯಾಗಿದ್ರು. ಯಾಕೆ ಭೇಟಿಯಾಗಿದ್ರಿ ಅಂತ ಹೇಳಿ ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ನೋಟಿಸ್ ಕಳಿಸಿದ್ರು. ನೋಟಿಸ್ ಕೊಟ್ಟ ಬೆನ್ನಲ್ಲೇ ಹೋಗಿ ವಿಚಾರಣೆಯನ್ನ ಎದುರಿಸಿ ಮತ್ತೆ ವಾಪಸ್ ಆಗಿದ್ರು. ಈಗ ವಾಮನ ಸಿನಿಮಾ ರಿಲೀಸ್ ಆಗಿದೆ ಇವತ್ತು. ಸೊ ನಿನ್ನೆ ವೀಕ್ಷಣೆ ಮಾಡೋದಕ್ಕೆ ಅಂತ ಹೇಳಿ ನಟ ದರ್ಶನ್ ಅವರು ಕೂಡ ಹೋಗಿದ್ರು. ದರ್ಶನ್ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಚಿಕ್ಕಣ್ಣ ಅವರು ಕೂಡ ಇದ್ರು. ಈ ಚಿತ್ರದಲ್ಲಿ ಚಿಕ್ಕಣ್ಣ ಅವರು ಕೂಡ ನಟಿಸಿದ್ದಾರೆ ಅಂತ ಕೂಡ ಕೇಳ್ಪಟ್ಟಿದ್ದೀವಿ. ಸೊ ಹಾಗಾಗಿ ಈಗ ಇಬ್ಬರಿಗೂ ಕೂಡ ಸಂಕಷ್ಟ ಎದುರಾಗುವ ಎಲ್ಲ ಸಾಧ್ಯತೆಗಳಿದೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ ಚೇತನ್ ನಾಯಕ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ. ಎಸೇನು ಚೇತನ್, ಈಗ ಒಬ್ಬ ಆರೋಪಿತ ವ್ಯಕ್ತಿಯನ್ನ ಒಬ್ಬ ಸಾಕ್ಷಿದಾರ ಭೇಟಿಯಾಗೋದು ಕಾನೂನಿನ ವಿಚಾರ ಏನಿದೆ, ಅದು ತೊಂದರೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಆದರೂ ಕೂಡ ಭೇಟಿಯಾಗಿರೋದು, ಕೊಲೆ ಆರೋಪಿ ಸಾಕ್ಷಿದಾರ ಒಟ್ಟಿಗೆ ಕಾಣಿಸ್ಕೊಂಡಿರೋದು, ಪೊಲೀಸರಿಗೆ ಒಂದ್ ಕಡೆ ಎಲ್ಲ ಅವರೇ ಅಸ್ತ್ರವನ್ನ ಕೊಟ್ಬಿಟ್ರ ಅಂತ ಹೇಳಿ, ಯಾಕಂದ್ರೆ ಬೇಲ್ ಕ್ಯಾನ್ಸಲ್ ಮಾಡೋದು. ನೀವು ಹೇಳಿದಾಗೆ ಏನು ಇಷ್ಟು ದಿವಸ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿರ್ತಕ್ಕಂಥ ದರ್ಶನ್ ಅವರು ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಇಷ್ಟು ದಿವಸ ಬ್ಯುಸಿ ಆಗಿದ್ರು. ಆದರೆ ನಿನ್ನೆ ಅಷ್ಟೇ ಏನು ಧನ್ವೀರ್ ನಟನೆಯ ವಾಮನ ಸಿನಿಮಾದ ಏನು ರಿಲೀಸ್ಗೂ ಮುನ್ನ ಏನು ವೀಕ್ಷಣೆ ಮಾಡಿರ್ತಕ್ಕಂಥದ್ದು. ಇದರ ಜೊತೆ ಚಿಕ್ಕಣ್ಣ ಅವರು ಕೂಡ ಮೆಲ್ಕುಗೊಂಡಿರ್ತಕ್ಕಂಥದ್ದು. ಇದೇ ಈಗ ದೊಡ್ಡ ಒಂದು ಸಮಸ್ಯೆಯಾಗಿ ಪರಿಣಮಿಸಿರ್ತಕ್ಕಂಥದ್ದು. ಕಾರಣ ನೋಡೋದಾದ್ರೆ ಏನು ಚಿಕ್ಕಣ್ಣ ಅವರು ಕೊಲೆ ನಡೆಯೋಕ್ಕಿಂತ ಮುಂಚೆ ದರ್ಶನ್ ಅವರ ಜೊತೆ ಏನು ಸ್ಟೋನಿ ಬ್ರೋಕ್ ಪಬ್ನಲ್ಲಿ ಕಂಡಿರ್ತಕ್ಕಂಥದ್ದು. ಇದೇ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ, ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಪೊಲೀಸರು ಚಿಕ್ಕಣ್ಣ ಅವರನ್ನ ಪ್ರಮುಖ ಸಾಕ್ಷಿಯನ್ನಾಗಿ ವಿಚಾರಣೆ ಕೂಡ ನಡೆಸಿರ್ತಾರೆ. ಇದಾದ ಬಳಿಕ ಏನು ಚಿಕ್ಕಣ್ಣ ಅವರು ಸಾಕಷ್ಟು ವಿಚಾರಣೆ ನಡೆಸಿದ ಬಳಿಕ ಇದರಲ್ಲಿ ಅಷ್ಟೇನು ಸಾಕ್ಷಿಯಾಗಿ ಏನು ಪರಿಣಮಿಸಿಲ್ಲ ಚಿಕ್ಕಣ್ಣ ಅವರಿಗೆ. ಅದಾದ ಬಳಿಕ ಈಗ ಏನು ವಾಮನ ಚಿತ್ರವನ್ನು ವೀಕ್ಷಣೆ ಮಾಡುವ ವೇಳೆ ಚಿಕ್ಕಣ್ಣ ಅವರು ಕೂಡ ಮೆಲ್ಕುಗೊಂಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಸಮಸ್ಯೆ ಬರುವ ಸಾಧ್ಯತೆ ಇರ್ತಕ್ಕಂಥದ್ದು. ಕಾರಣ ನೋಡೋದಾದ್ರೆ ಏನು ಕಾನೂನಿನ ಪ್ರಕಾರ ಒಬ್ಬ ಆರೋಪಿಯ ಜೊತೆ ಸಾಕ್ಷಿ ಇರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಆದರೆ ಈಗ ಸಿನಿಮಾ ನೋಡುವ ವೇಳೆ ಈಗ ಮತ್ತೆ ಏನು ಚಿಕ್ಕಣ್ಣ ಅವರು ದರ್ಶನ್ ಅವರ ಜೊತೆ ಮೆಲ್ಕುಗೊಂಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದ ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ತಾರೆ, ಇಲ್ಲವಾದರೆ ಏನು ಮುಂದೆ ಇವರಿಗೆ ಯಾವ ರೀತಿಯಾದ ಏನು ಸಮಸ್ಯೆ ಬೀರ್ಬೋದು ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗಿದೆ ರಮ್ಯಾ. ಸದ್ಯಕ್ಕೆ ರೈಟ್, ಥ್ಯಾಂಕ್ ಯು ಕಮಲಾ ಮಾಹಿತಿಗಾಗಿ.